ಶರಣ್ರಿ ನಮ್ಮೆಲ್ಲ ಕರ್ನಾಟಕದ ಜನತೆಗೆ. ಬರ್ರಿ ಇವತ್ತಿನ ಕನ್ನಡ GK ಕ್ವಿಜ್ ಅಡ್ಡ ಒಳಗೆ ಏನೇನು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವ ನೋಡೋಣ್ರಿ. ವಾತ ಮತ್ತು ಪಿತ್ತ ದೋಷಗಳನ್ನು ಈ ಕೆಳಗಿನವುಗಳಲ್ಲಿ ಯಾವುದು ನಿವಾರಿಸುತ್ತದೆ? ಎ ಬಾದಾಮ್, ಬಿ ಗೋಡಂಬಿ, ಸಿ ಖರ್ಜೂರ, ಡಿ ವನದ್ರಾಕ್ಷಿ. ಡಿ ವನದ್ರಾಕ್ಷಿ. ಚೆನ್ನಾಗಿ ಹಣ್ಣಾದ ದ್ರಾಕ್ಷಿಯು ಸ್ನಿಗ್ಧ ಮತ್ತು ತಂಪು ಗುಣವನ್ನು ಹೊಂದಿದ್ದು ವಾತ ಮತ್ತು ಪಿತ್ತ ದೋಷಗಳನ್ನು ನಿಯಂತ್ರಿಸುತ್ತದೆ. ಇದು ಕರುಳಿನ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತದೆ. ಕಫದ ಸಮಸ್ಯೆಯನ್ನು ಹೇಗೆ ನಿವಾರಿಸಬಹುದು? ಎ ಈರುಳ್ಳಿಯಿಂದ, ಬಿ ಬೆಳ್ಳುಳ್ಳಿಯಿಂದ, ಸಿ ಆಲೂಗಡ್ಡೆಯಿಂದ, ಡಿ ಟೊಮೆಟೊದಿಂದ. ಎ ಈರುಳ್ಳಿಯಿಂದ. ಕಫದ ಸಮಸ್ಯೆಯಿಂದ ಬಳಲುತ್ತಿದ್ದು ಕಫ ಹೊರಗೆ ಬರುತ್ತಿಲ್ಲದಿದ್ದರೆ 2 ಚಮಚದಷ್ಟು ಈರುಳ್ಳಿ ರಸ, ಅರ್ಧ ಚಮಚದಷ್ಟು ಶುಂಠಿ ರಸ, ಅರ್ಧ ಚಮಚದಷ್ಟು ತುಳಸಿ ಎಲೆಗಳ ರಸ ಮತ್ತು 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಒಂದು ದಿನಕ್ಕೆ 1 ಅಥವಾ 2 ಬಾರಿ ಸೇವಿಸಿದರೆ ಕಫ ಹೊರಗೆ ಬರಲು ಸುಲಭವಾಗುತ್ತದೆ. ಮಹಿಳೆಯರಲ್ಲಿ ಅತಿ ರಕ್ತಸ್ರಾವವನ್ನು ಹೇಗೆ ನಿಯಂತ್ರಿಸಬಹುದು? ಎ ಶುಂಠಿ ಕಷಾಯದಿಂದ, ಬಿ ಮಣ್ಣಿನ ಚಿಕಿತ್ಸೆ, ಸಿ ಗ್ರೀನ್ ಟೀ, ಡಿ ಮೇಲಿನ ಎಲ್ಲವುಗಳು. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಣ್ಣಿನ ಚಿಕಿತ್ಸೆಯೂ ಸಹ ಅಧಿಕ ರಕ್ತಸ್ರಾವದ ನಿಯಂತ್ರಣಕ್ಕೆ ಬಹಳ ಸಹಕಾರಿಯಾಗಿದ್ದು ಹುತ್ತದ ಮಣ್ಣನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟುಕೊಂಡು ಮರುದಿನ ಹೊಟ್ಟೆಗೆ ಹಚ್ಚಿಕೊಳ್ಳುವ ಚಿಕಿತ್ಸೆ ಇದಾಗಿದೆ. ಹಾಗೂ ಗ್ರೀನ್ ಟೀಯ ಸೇವನೆ ಒಳ್ಳೆಯದು. ಪ್ರತಿದಿನ ಬೆಳಿಗ್ಗೆ ಶುಂಠಿಯ ಕಷಾಯ ಮಾಡಿ ಕುಡಿಯುವುದು ಅಥವಾ ಚಕ್ಕೆಯ ಕಷಾಯ ಮಾಡಿ ಕುಡಿಯುವುದು ಸಹಾಯಕಾರಿ. ಬೇದಿಯನ್ನು ತಡೆಗಟ್ಟಲು ಯಾವ ಗಿಡಮೂಲಿಕೆಯನ್ನು ಬಳಸಬೇಕು? ಎ ಗರಿಕೆ ಹುಲ್ಲು, ಬಿ ಮುಟ್ಟಿದರೆ ಮುನಿ, ಸಿ ಅಶ್ವಗಂಧ, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಬಿ ಮುಟ್ಟಿದರೆ ಮುನಿ. ಇದರ ರಸ ತೆಗೆದು ಅಥವಾ ಕಷಾಯ ಮಾಡಿ ಅದಕ್ಕೆ ದಾಳಿಂಬೆ ಸಿಪ್ಪೆಯ ಪುಡಿಯನ್ನು ಅರ್ಧ ಚಮಚ ಹಾಕಿ ದಿನದಲ್ಲಿ 2 ರಿಂದ 3 ಬಾರಿ ಸೇವಿಸಿದರೆ ಬೇದಿ ನಿಲ್ಲುತ್ತದೆ. ಮೂಲವ್ಯಾಧಿಯಲ್ಲಿ ಗಡ್ಡೆಗಳು ಮುದುಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ನಾವು ತಲೆಹೊಟ್ಟನ್ನು ಹೇಗೆ ಕಡಿಮೆ ಮಾಡಿಕೊಳ್ಳುವುದು? ಎ ದಾಸವಾಳ ಹೂವು, ಬಿ ಸೀಗೆಕಾಯಿ, ಸಿ ಕೊಬ್ಬರಿ ಎಣ್ಣೆ, ಡಿ ಅಂಟವಾಳಕಾಯಿ. ಸೀಗೆಕಾಯಿ ಮತ್ತು ಅಂಟವಾಳಕಾಯಿ. ಅಂಟವಾಳಕಾಯಿ ಅಥವಾ ಸೀಗೆಕಾಯಿಗೆ ಕೆಟ್ಟ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳನ್ನು ನಾಶಪಡಿಸುವ ಶಕ್ತಿ ಇದೆ. ತಲೆಹೊಟ್ಟು ಆಗುವುದನ್ನು ತಡೆಯುತ್ತದೆ. ಆದರೆ ಈ ರೀತಿ ತೊಳೆದುಕೊಂಡರೆ ಕೂದಲು ತುಂಬಾ ಒರಟಾಗುತ್ತದೆ. ಈಗ ಅದಕ್ಕೆ ಕಂಡೀಷನರ್ ಬಳಸುವುದು ಅನಿವಾರ್ಯ. ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಿಸಲು ಯಾವುದು ಪ್ರಮುಖವಾಗಿದೆ? ಎ ಬಜೆಬೇರು, ಬಿ ಸೌತೆ ಬೀಜ, ಸಿ ಗೋಡಂಬಿ, ಡಿ ಸೂರ್ಯಕಾಂತಿ ಬೀಜ. ಆಪ್ಷನ್ ಎ ಬಜೆಬೇರು. ಇದು ಅತ್ಯಂತ ಸುಲಭವಾಗಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುವ ಈ ಬೇರನ್ನು ತಂದು ಜೇನುತುಪ್ಪದಲ್ಲಿ ಸಾನೆ ಕಲ್ಲಿನ ಮೇಲೆ ತೈದು 10 ರಿಂದ 15 ಹನಿಯಷ್ಟು ನಿತ್ಯವೂ ಸೇವಿಸುವುದರಿಂದ ನಮ್ಮ ಮಂದಗುಣ ಕಡಿಮೆಯಾಗಿ ನೆನಪಿನ ಶಕ್ತಿ ಹೆಚ್ಚಿ ಬುದ್ಧಿ ಚುರುಕಾಗಲು ಮತ್ತು ಮಾತು ಸ್ಪಷ್ಟವಾಗಲು ಸಾಧ್ಯವಿದೆ.